ನೀವು ಬರೀ ಸಂಬಳ ತಗೊಂಡ್ಬಿಟ್ಟು ಮನೆಗೆ ಹೋದ್ರೆ ಆಯ್ತಾ? ವ್ಯವಸ್ಥೆ ನೋಡ್ರಿ ಹಾಳಾಗೋಗಿದೆ. ನಾವು ಕೆಲಸ ಮಾಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲದೆ ಎಲ್ಲಿ ನಿಮ್ ಡಿಸಿ ಎಲ್ಲಿ ನಿಮ್ ವಿಶ್ವವಿಖ್ಯಾತವಾದ ಬೇಲೂರು ಅಂತ ಹೆಸರಿದೆ, ಅದು ಮರ್ಯಾದೆ ಕೆಲಸ ಮಾಡ್ರಿ. ಬಸ್ ನಿಲ್ದಾಣದಲ್ಲಿರುವ ಹೋಟೆಲ್ನ ತ್ಯಾಜ್ಯ ನೀರು ರಸ್ತೆ ಮೇಲೆ ಹರಿದು ದುರ್ವಾಸನೆ ಬರುವುದನ್ನು ಗಮನಿಸಿದ ಪುರಸಭಾಧ್ಯಕ್ಷ ಎಆರ್ ಅಶೋಕ್ ನಿಲ್ದಾಣದ ಅಧಿಕಾರಿಗಳನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಇತ್ತೀಚೆಗಷ್ಟೇ ಈ ರಸ್ತೆ ಗುಂಡಿ ಬಿದ್ದು ಹಾಳಾಗಿದ್ದರಿಂದ ಪುರಸಭಾ ವತಿಯಿಂದ ಡಾಂಬರೀಕರಣ ಮಾಡಲಾಗಿದೆ. ಬಸ್ ನಿಲ್ದಾಣದಲ್ಲಿನ ಹೋಟೆಲ್ನ ತ್ಯಾಜ್ಯದ ನೀರು ರಸ್ತೆಗೆ ಹರಿದು ಬರುತ್ತಿದ್ದು ರಸ್ತೆ ಹಾಳಾಗುವುದರ ಜೊತೆಗೆ ಗಬ್ಬು ನಾರುವಂತಾಗಿದೆ. ಬೇಲೂರು ಪ್ರವಾಸಿ ತಾಣವಾಗಿದ್ದು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳುವ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆದರೆ ಕಳೆದ 3-4 ದಿನಗಳಿಂದ ನಿಲ್ದಾಣದಲ್ಲಿರುವ ಹೋಟೆಲ್ನಿಂದ ತ್ಯಾಜ್ಯದ ನೀರು ಹರಿದು ಬರುತ್ತಿದ್ದು ಯಾವುದೇ ಇಲ್ಲಿನ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಸಾರ್ವಜನಿಕರೊಂದಿಗೆ ನಾವೇ ಖುದ್ದಾಗಿ ಬಂದು ಇಂದು ಹೋಟೆಲ್ ಬಂದ್ ಮಾಡಿದ್ದೇವೆ. 2 ದಿನಗಳ ಒಳಗಾಗಿ ತ್ಯಾಜ್ಯದ ನೀರು ರಸ್ತೆಗೆ ಬರದಂತೆ ಕ್ರಮ ಕೈಗೊಳ್ಳದಿದ್ದರೆ ಬಸ್ ನಿಲ್ದಾಣದ ಮುಂಭಾಗ ಬಸ್ಸುಗಳನ್ನು ತಡೆದು ಪ್ರಗತಿಪರ ಸಂಘಟನೆಗಳೊಂದಿಗೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಹೊಯ್ಸಳ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ದೀಪು ಮಾತನಾಡಿ, ಕಳೆದ 3-4 ದಿನಗಳಿಂದ ರಸ್ತೆಯಲ್ಲಿ ತ್ಯಾಜ್ಯದ ನೀರು ನಿಲ್ಲುತ್ತಿರುವುದರಿಂದ ಗಬ್ಬು ನಾರುತ್ತಿದೆ. ಆದ್ದರಿಂದ ಪ್ರವಾಸಿಗರು ಇತ್ತ ಬರುತ್ತಿಲ್ಲ. ನಮಗೆ ಆಟೋ ಬಾಡಿಗೆ ಇಲ್ಲದಂತಾಗಿದೆ. ದಯಮಾಡಿ ರಸ್ತೆಯಲ್ಲಿ ನಿಲ್ಲುತ್ತಿರುವ ನೀರನ್ನ ನಿಲ್ಲದಂತೆ ಕ್ರಮ ಕೈಗೊಂಡು ಸ್ವಚ್ಛತೆಗೆ ಮುಂದಾಗಬೇಕು ಎಂದು ಮನವಿ ಮಾಡಿದ್ದಾರೆ. ಡಾಂಬರೀಕರಣ ಹಾಕಿ ಮಾಡಿರ್ತಕ್ಕಂಥ ಜಾಗದಲ್ಲಿ ನೋಡಿ KSRTC ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಹಂಗೆ ಹಾಳಾಗೋಗಿದೆ. ಹೇಳೋರಿಲ್ಲ ಕೇಳೋರಿಲ್ಲ. ಈ KSRTC ಬಸ್ ಸ್ಟ್ಯಾಂಡು DC ಅವರಾಗಲಿ ಡಿಪೋ ಮ್ಯಾನೇಜರ್ ಆಗಲಿ ಯಾವ ಒಂದು ಮಾತು ಕೇಳ್ತಾ ಇಲ್ಲ. ಇಲ್ಲಿ 5 ತಿಂಗಳಿಂದ ಈ ಹೋರಾಟ ನಡೀತಾ ಇದೆ. ಆದರೂ ಸಹ ಇದು ಮಾಡ್ತಾ ಇಲ್ಲ. ನೋಡಿ ಅಲ್ಲಿಂದ ಇಲ್ಲಿಗೆ ಕೊಚ್ಚೆ ನೀರು ಬಂದು ಅಲ್ಲಿ ನಿಂತು ಹೋದ ವಾರ ಇನ್ನೂ ಹಾಕ್ಸಿರೋದು ಎಲ್ಲ ನೀರಲ್ಲಿ ನೆಂದು ಕ್ಯಾಪ್ ಆಗಿ ಹೋಗಿದೆ. ಒಬ್ಬ ಡಿಪೋ ಮ್ಯಾನೇಜರ್ ಇದ್ದಾರೆ ಇಲ್ಲಿ, ಪ್ರಯೋಜನಕ್ಕಿಲ್ಲದೆ ಇದ್ದಂತ ವ್ಯಕ್ತಿ ಇದ್ದಾರೆ ಇಲ್ಲಿ. ಅವ್ರ ಮನೆಯದಾಗಿದ್ರೆ ಈ ತರ ಮಾಧ್ಯಮದವ್ರಿಗೆ ಹೇಳ್ತಿದ್ದೀನಿ, ಅವ್ರ ಮನೆ ಜಡ್ಡಲಾಗಿದ್ರೆ ಈ ತರ ನಿಲ್ಲಿಸ್ಕೊಂತ ಇದ್ರ ಯಾರು ಒಬ್ರು ಸಿಬ್ಬಂದಿ ಕೊಟ್ಟು ಸೈಡಲ್ಲಿ ಇದು ಮಾಡಿ ಚರಂಡಿಗೆ ಹೋಗೋವಂಥ ವ್ಯವಸ್ಥೆ ಮಾಡ್ತಾ ಇದ್ರು. ಈ ತರ ಮಾಡ್ತಾ ಇದ್ದಾರೆ. ನಾವು ಕೇಳಿ ಇದಕ್ಕೆ 4 ಸಲ 3 ಸಲ ಆಗೋಯ್ತು. ನಾವು ಈಗ ಬಸ್ ಸ್ಟ್ಯಾಂಡನ್ನ ಮೈನ್ ರೋಡಲ್ಲಿ ಬಂದ್ ಮಾಡಿಸ್ತೀವಿ. ವೆಹಿಕಲ್ಗಳು KSRTC ಬಸ್ಸು ಬಸ್ ಸ್ಟ್ಯಾಂಡ್ ಒಳಗೆ ಬರಬಾರ್ದು. ಆ ಥರ ಇದು ರೆಡಿ ಆಗೋವರೆಗೂ ಬರಬಾರ್ದು. DC ಅವ್ರು ಎಲ್ಲೇ ಇದ್ರು ಬರಬೇಕು. ಇವತ್ತು ಫಸ್ಟು ಎಚ್ಚರಿಕೆ ಕೊಟ್ಟು ಮಾಡ್ತಾ ಇದ್ದೀವಿ. ನಾಳೆಯಿಂದ DC ಅವ್ರ ವಿರುದ್ಧ ಸ್ಟ್ರೈಕ್ ಮಾಡ್ತೀವಿ, ಡಿಪೋ ಮ್ಯಾನೇಜರ್ ವಿರುದ್ಧ ಸ್ಟ್ರೈಕ್ ಮಾಡ್ತೀವಿ. ಇಲ್ಲಿ 2 ಕಡೆ ಬಂದ್ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀವಿ. ಬಸ್ ಸ್ಟ್ಯಾಂಡ್ ವ್ಯವಸ್ಥೆನ ಇದು ನೋಡಿ, ಇದು ಯಾರು ಹೇಳೋರಿಲ್ಲ ಶೌಚಾಲಯ ಕ್ಲೀನ್ ಅಂತ ಹೇಳ್ತಾರೆ. ಬಸ್ ಸ್ಟ್ಯಾಂಡ್ ಇದು ತುಂಬಿ ಹರಿದು ಬಿಟ್ಟಿರುತ್ತೆ. ಯಾರು ಬೇಲೂರು ಬಸ್ ಸ್ಟ್ಯಾಂಡ್ ಇದು ವಿಶ್ವವಿಖ್ಯಾತವಾದ ಪ್ರಸಿದ್ಧವಾದ ದೇವಸ್ಥಾನಕ್ಕೆ ಪ್ಲೇಸು. ಎಷ್ಟು ಜನ, ಸಾವಿರಾರು ಜನ ಬಸ್ಸಲ್ಲಿ ಬರ್ತಾರೆ ಹೋಗ್ತಾರೆ. ಆಯ್ತಾ ನೀವು ಬರೀ ಸಂಬಳ ತಗೊಂಡ್ಬಿಟ್ಟು ಮನೆಗೆ ಹೋದ್ರೆ ಆಯ್ತಾ? ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ನೋಡ್ರಿ ಹಾಳಾಗೋಗಿದೆ. ನಾವು ನಮ್ಮ ಪುರಸಭೆಯಿಂದ ಕೆಲಸ ಮಾಡಿಸ್ಕೊಟ್ಟು ನೀವು ಮಾಡಿಸ್ಕೊಳಕ್ಕೆ ಯೋಗ್ಯತೆ ಇಲ್ವಲ್ರಿ? ಎಲ್ರಿ ನಿಮ್ಮ DC, ಎಲ್ರಿ ನಿಮ್ಮ ಡಿಪೋ ಮ್ಯಾನೇಜರು? ಬರೀ ಸಂಬಳ ಎಣಿಸ್ಕೊಳಕ್ಕೆ ಮಾತ್ರ ಅಷ್ಟೇ. ವಿಶ್ವವಿಖ್ಯಾತವಾದ ಬೇಲೂರು ಅಂತ ಹೆಸರಿದೆ, ಅದಕ್ಕೆ ಮರ್ಯಾದೆಯಾಗಿ ಕೆಲಸ ಮಾಡ್ರಿ. ಎಲ್ಲ ಮಾಡಿಸ್ತಿದ್ರಿ ನೋಡೋದ್ರಿ ಅಲ್ಲಿ. ನೋಡ್ರಿ ಇಲ್ಲಿ ವ್ಯವಸ್ಥೆ ಆಗಲ್ಲ. ಮೊನ್ನೆ ಇನ್ನೂ ಡಾಂಬರೀಕರಣ ಮಾಡಿಸ್ಕೊಟ್ಟಿಲ್ಲ. ಡಾಂಬರೀಕರಣ ಮಾಡಿಸ್ಕೊಳ್ತೀವಿ ಇಲ್ವಾ ಸರ್? ಅದೊಂದು ಕ್ಲೀನ್ ಮಾಡ್ಕೊಳಕ್ಕಾಗ್ತಿಲ್ಲ ನಿಮಗೆ. ಇದೊಂದು ಕ್ಲೀನ್ ಮಾಡೋಕ್ಕಾಗ್ತಾ ಇಲ್ಲ. ಫೋನ್ ಮಾಡ್ತಾರೆ, ಎಲ್ಲ ಫೋನ್ ಮಾಡ್ತಾರೆ, ಅಧ್ಯಕ್ಷರೇ ಏನು ಮಾಡ್ತಿದ್ದೀರಾ ಅಂತ ನಮ್ಮ ಆಫೀಸ್ ಹತ್ರ ಬರ್ತಾರೆ. ಹಂಗಂತ ಬಿಟ್ಬಿಡಲ್ಲ. ಕರೀರಿ ಅವ್ರು ಯಾರು ಡಿಪೋ ಆಯ್ತು. ಅಲ್ಲಿವರೆಗೂ ನೀರನ್ನ ಹಾಕ್ಬಾರ್ದಪ್ಪ, ಇದು ಮೈನ್ ರೋಡಿಗೆ ಹೋಗ್ತಾ ಇದೆ, ತಪ್ಪ ಇದೆ ಅಂತ ಒಂದು ಪರಿಜ್ಞಾನ. 4 ದಿನ ಆಯ್ತ್ರಿ ಇವತ್ತು ಈ ಕ್ಷಣ ಅಲ್ಲ, 4 ದಿನದಿಂದ ಈ ಸಮಸ್ಯೆ ಇದೆ. ನಾವು ದಿನ ಆಗಿರೋದು
ಆಯ್ತಾ. 29 ಅಂದ್ರೆ ಇವತ್ತು 3ನೇ ತಾರೀಕು, 5 ದಿನಕ್ಕೆ ಪೂರ್ತಿ ಚಿತ್ರಾನ್ನ ಅದು ಏನು ಉಳಿದಿಲ್ಲ. ಇಲ್ಲಿಂದ ತೊಳೆದಿದ್ದ ನೀರೆಲ್ಲ ಪೂರ್ತಿ ಎಲ್ಲ ಥರದ್ದು ಸೇರ್ ಬರುತ್ತೆ. ಅದು ವಾಶ್ರೂಮಿಂದ ಹಿಡಿದು ಬಾತ್ರೂಮಿಂದ ಹಿಡಿದು ಎಲ್ಲದೂ ಬರ್ತಾಯಿದೆ. ಅಲ್ಲಿ ಜನಗಳು ತಿರ್ಗಾಡಲ್ಲ. ಇವ್ರು ನಿಜವಾಗ್ಲೂ ಮನುಷ್ಯರೇ ಆಗಿದ್ರೆ ಅರ್ಧ ಗಂಟೆ ಬಂದು ಅಲ್ಲಿ ನಿಂತ್ಕೊಳ್ಳಿ. ಅವರು ಅದ್ರದ್ದು ಪ್ರಭಾವ ಯಾವ ರೀತಿ ಇದೆ, ದುಡಿಮೆ ಮಾಡ್ಕೊಂಡು ಡಾಮರ್ ಹಾಕೊಟ್ರು, ಕಲ್ಲೆಲ್ಲ ಆರೋದು ಗ್ಲಾಸ್ ಎಲ್ಲ ಹೊಡೆದೋಗೋದು. ಡಾಮರ್ ಹಾಕ್ಸ್ಕೊಟ್ಟಿದ್ರೆ ಡಾಮರ್ ಹಾಕ್ಸ್ 4 ದಿನಕ್ಕೆ ಡಾಮರ್ ಕಿತ್ತೋಗಿದೆ.